ಊಟ ಮಾಡಕ್ಕೆ ಏನಿಲ್ಲ ಸಾವ್ಕಾರ, ಒಂದು 2 ರೂಪಾಯಿ ಇದ್ರೆ ಕೊಡ್ರಿ ಅಂದ. ಅವ ಅಂದ, ಹೌದು ತಮ್ಮ, ನನಗೆಲ್ಲ ಕೊಡ್ಬೇಕಂತ ಆಸೆ ಅದ ನೋಡ್ರಿ, ಎಂಥ ಜಿಪ್ಪನಿದ್ರು ಕೊಡ್ಬೇಕಂತ ಅನಿಸುತ್ತಿಲ್ಲರಿ. ಭಿಕ್ಷುಕ್ ಬಂದು ಕೇಳಾಕತ್ತಾನ, ಹೊಗಳೇ ನಂದು ಬಳಿ ಕೊಡ್ಬೇಕು ಅನಿಸುತ್ತಿಲ್ಲ. ಅವ ಅಂದ, ಸೈಕಲ್ಲಿಂದ ತಳಗಿಳಿದು ಕಿಶೆದೊಳಗೆ ಕೈ ಹಾಕ್ಬೇಕಂದ. ಅವ ಏನಂದ, ಅಲ್ಲೋ ತಮ್ಮ, ನಿನಗೂ ಹೊಟ್ಟೆ ಹಸಿವಾಗ್ಯದ, ಪಾಪ ಭಾಳ ಮುಖ ಸಪ್ಪಾಗ್ಯದ, ನಿನಗೆ ಕೊಡ್ಬೇಕಂತ ನನಗೂ ಆಸೆ ಅದ, ಆದ್ರೆ ಏನು ಹೇಳಿದ ಇವ, ಪುರ್ಸೋತಿಲ್ಲ ಅಂತ ಅವಂಗ. ಕಿಶಾದೊಳಗೆ ಕೈ ಹಾಕಿ ಕೊಡಾಟ ಪುರ್ಸೋತಿಲ್ಲ ಅವಂಗ. ಇಂಥವ್ರು ಎಂದಾರ ದಾನ ಮಾಡ್ತಾರೆ ಇವರು? ಇಟ್ಟಿಟ್ಟು ಮತ್ತೊಬ್ರಿಗೆ ಕೊಟ್ಟು ಹೋಗುವ ಇವು ಮಂದಿ, ಮತ್ತೊಬ್ರಿಗೆ ಕೊಟ್ಟು ಹೋಗುವ. ಮನ್ಯಾಗ ಭಾಳ ಸಂಪತ್ತು ಗಳಿಸಿಬಿಟ್ಟಿದ್ದ. ಜಯ ಮಂಗಲಂ ಜಯ ನಮಃ. ಈಗ ತಾನೇ ವೇದಿಕೆಗೆ ಆಗಮಿಸಿರುವಂತಹ ಪರಮ ಪೂಜ್ಯರ ಅಡಿದಾವರಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮ ಸಲ್ಲಿಸಿ, ಯಾರ ಕತೆ ಹೇಳಾತಿದ್ನವ? ಜಿಪುನ ಸಾವುಕಾರ. ನಿಮ್ಮ ಊರಾಗ ಅದಾರಿಲ್ಲ ಜಿಪುನ್ರ? ಯಾರು ಇರ್ಲಿಕ್ಕಿಲ್ಲ ಅನ್ಸತ್ತೆ ಊರಾಗ. ಎಲ್ಲರೂ ಭಾಳ ದೊಡ್ಡ ದಾನಿಗಳದ್ರಿ ನೀವು, ಹೌದಿಲ್ಲ? ಅವ ಅಂದ, ಮನೆ ಒಳಗೆ ಭಾಳ ಗಳಿಸಿಟ್ಬಿಟ್ಟಿದ್ನ ರೀ. ಮನೆಯೊಳಗೆ ಭಾಳ ಗಳಿಸಿಡಾನ 2 ನೋಡ್ರಿ, ಯಾರಿಗೂ ಮೋಸ ಮಾಡಂಗಿಲ್ಲ. ಇವು 2 ಯಾವ ಹೇಳ್ರಿ? ಯಮ ಒಬ್ಬ, ಕರ್ಮ ಒಂದು. ಯಾರಿಗೂ ಮೋಸ ಮಾಡಲ್ಲ, ಇವು ಎಲ್ಲರಿಗೂ ಸಮ ಇವು. ಇವ ಮನೆ ಒಳಗೆ ಗಳಿಸಿಟ್ಟಿದ್ದ, ಜಿಪುನ್ತನ ಮಾಡಿ ಬಂದ. ಒಂದಿನ ಯಮ ಕೈಯಾಗ ಹಗ್ಗ ಹಿಡ್ಕೊಂಡು ಎಮ್ಮೆ ಮ್ಯಾಗ ಹತ್ತಿ ಎಲ್ಲಿ ಬಂದ, ಸೀದಾ ಸಾವುಕಾರ ಮನೆಗೆ ಬಂದ. ಬರೋಣ ಕದ ಬರ್ಸಿದ, ಒಳಗಿಂದ ತೆಗೆದು ನೋಡ್ತಾನ, ಯಾರದ್ರ ಮುಂದೆ? ಯಮ ಗುಡ್ ಮಾರ್ನಿಂಗ್ ಅಂದ. ಇವ ಅಂದ, ಅಲ್ಲೋ ಮಾರಾಯ, ಯಾರು ನೀ ಅಂದ. ನಾ ಯಮ ಅಂದ. ಅಲ್ಲೋ ನೀ ಬಂದರೆ ಗುಡ್ ಮಾರ್ನಿಂಗ್ ಹೆಂಗೆ ಹಾಕತ್ತಿದ್ದು? ಇಟ್ ಈಸ್ ವೆರಿ ವೆರಿ ಬ್ಯಾಡ್ ಮಾರ್ನಿಂಗ್ ಅಂದ. ಅಂದ ಇವ ಅಂದ, ಯಮ ನಡಿ ಹೋಗೋಣ ನಡಿ ಅಂದ. ಎಲ್ಲಿಗೋ ಅಂತಂದ. ಮುಗಿತು ಟೈಮ್ ನಿಂದ, ನಡಿ ಹೋಗೋಣ. ಇವೇನು ಅನ್ಬೇಕು ಸಾವುಕಾರ? ಅಲ್ಲೋ ಮಾರಾಯ, ಈಗರ ಗಳಿಸೇನಿ, ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ, ಮನ್ಯಾಗ ತುಂಬಿ ಇಟ್ಟೇನಿ. ಈಗ ಆರಾಮ್ ಕುಂತು ಊಟ ಮಾಡ್ಬೇಕಂತ ನಾನು ಅನ್ಕೊಂಡ್ರೆ ನೀನು ಕರ್ಯಾಕೆ ಬಂದಿಯಲ್ಲೋ ಮಾರಾಯ, ಬರಂಗಿಲ್ಲ ಅಂದಿವ. ಯಾರೀ? ಇಲ್ಲಿ ಅದಿರಿ ಇಲ್ಲ ನೀವೆಲ್ಲ? ಸಾವುಕಾರ ಇಲ್ಲ ನಡಂಗಿಲ್ಲ ಅಂದ. ಇವ ಯಾಕೆ ಕೇಳ್ತಾನೆ? ಇಲ್ಲ ತಮ್ಮ, ನಾನು ಬಂದೇನಂದ್ರೆ ಕರ್ಕೊಂಡು ಹೋಗವಂದ. ಅಂದನ, ಯಾ ಆಧಾರ ಮ್ಯಾಗ ಕರ್ಕೊಂಡು ಹೋಗಿ ಅಂದ. ಅವ ಹೇಳಿದ, ನೋಡಿಲ್ಲಿ ಲಿಸ್ಟ್ ತಂದೇನಿ, ಲಿಸ್ಟ್ನ್ಯಾಗ ಫಸ್ಟ್ ಹೆಸರು ನಿಂದಾದಂದ. ಅವ ಅಂದ, ಇದು ಒಳ್ಳೆ ಬಂತಲ್ಲೋ ಮರೆ ಪಜಿತಿ ಅಂದ. ಅಂದನ, ಇನ್ನ ಎಷ್ಟು ಟೈಮ? ಅವ ಅಂದ, ಇನ್ನು 5 ನಿಮಿಷ ಟೈಮ್ ಆದ ನಿನಗಂದ. 5 ನಿಮಿಷನ್ಯಾಗ ಕರ್ಕೊಂಡು ಹೋಗ್ತೀನಿ, ತಯಾರಾಗಂದ. ಯಾರಿಗಾರ ಭೇಟಿ ಆಗೋದಿದ್ರೆ ಭೇಟಿಯಾಗಿ ಬಾ ಅಂದ. ಇವ ಅಂದ, ಬರೋದು ಬಂದಿದ್ದಿ, ಬಿಸಿಲೊಳಗೆ ಬಂದಿದ್ದಿ, ಆರಾಮ್ ಸ್ವಲ್ಪ ಹೊತ್ತು ಕುಂದ್ರ ಅಂದ ಯಮಗ. ಇವ ಅಂದ, ಆಯಿತು ಕುಂದಿರ್ತೀನಿ, 5 ನಿಮಿಷ ಕುಂದಿರ್ತೀನಿ ತಗೋ ಅಂದ. ಕುಂತನ್ರಿ. ಕುಂತ ಇವ ಅಂದ, ಸ್ವಲ್ಪ ಭೂಲೋಕದ ಅಮೃತ ತೊಗೊಂಬರ್ತೀನಿ ಅಂದ. ಏನ್ರಿ? ಭೂಲೋಕದ ಅಮೃತ ಏನು? ಟೀ ಕಾಫಿ ತೊಗೊಂಡು ಬರ್ತೀನಿ ಅಂತ ಒಳಗೆ ಹೋದ ನೋಡ್ರಿ. ಇವ ಭಾಳ ಚಾಲು ಇರ್ತಾರೆ ಇವರು ಜಿಪನ್ರು, ಭಾಳ ಚಾಲು ಇರ್ತಾರೆ. ಒಳಗೆ ಚಾ ಮಾಡಕ್ಕೆ ಹೋದ, ಚಾ ಮಾಡಿ ಅದ್ರೊಳಗೆ ಇವೇನು ಪ್ಲ್ಯಾನ್ ಮಾಡಿದ ಅಂತಂದ್ರೆ, ಯಮ ಬಂದನಲ್ಲ ಇವ್ ಹೆಂಗಾರ ಮಾಡಿ ಮೋಸ ಮಾಡ್ಬೇಕಂತೇಳಿ ಚಾ ಮಾಡಿದ, ಘಮ 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 ಚಾ ಮಾಡಿದ. ಅದ್ರಾಗ 4 ನಿದ್ದೆ ಗುಳಿಗೆ ಹಾಕಿದನ್ರಿ ಇವ. ಯಮಗ ಮೋಸ ಮಾಡೋಪಕ್ಕಿ ನಾವು 4 ನಿದ್ದೆ ಗುಳಿಗೆ ಹಾಕಿದ. ಯಮಗೆ ತಂದು ಕೊಟ್ಟ. ಯಮ ಅಂದ, ಆಯಿತು ಕುಡಿತೀನಿ 5 ನಿಮಿಷ ಅಂದ. ತಗೊಂಡ ಒಂದು ಸ್ವೀಪ್ ಕುಡ್ದ. ಭಾರಿ ಆಗೈತೆ ಚಾ ಭಾರಿ ಆಗೈತೆ ಅಂತೇಳಿ ಗಟ 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 ಕುಡ್ಯಾನ. ಮತ್ತೇನ್ರಿ ನಿದ್ದೆ ಗುಳಿಗೆ ಹಾಕ್ಯಾನ 4. ಮಕ್ಕೊಂಡು ನೋಡ್ರಿ ಅಮ್ಮ ಹೆಂಗೆ ಗೊರಕೆ ಹೊಡೆದ ಅಂತಂದ್ರೆ ಏನು ಕೇಳಬಾರ್ದು, ಅಂಥ ಗೊರಕೆ ಹೊಡೆದ.
6 ತಾಸು ಮಕ್ಕೊಂಡ. 6 ತಾಸು ಆದ ಬಳಿಕ ಎದ್ದ. ಇವೇನು ಮಾಡಿದ್ ಗೊತ್ತನ್ರಿ? ಮಕ್ಕೊಂಡಾಗ ಭೂಪ ಇವೇನು ಲಿಸ್ಟ್ ತಂದಿದ್ದು ನೋಡ್ರಿ. ಲಿಸ್ಟ್ನ್ಯಾಗ ಮ್ಯಾಗ ಹೆಸರು ಇತ್ತು ನೋಡ್ರಿ. ಮ್ಯಾಗಿನ ಹೆಸರು ಗಾಟ್ ಹೊಡೆದ, ತಳಗೆ ಬರ್ದ ಇವನ ಹೆಸರು. ಲಾಸ್ಟ್ ಬರ್ದ. ಭಾಳ ಶನಿ ಇದ್ದು ನೋಡ್ರಿ. ಲಾಸ್ಟ್ ಬರೋದು ಇನ್ನೇನು ಯಮ ಎದ್ದು, ಏ ತಮ್ಮ ಎಂಥ ಚಾ ಕುಡಿಸಿದವು ನೀನು? ನಾನು ನರಕದೊಳಗೆ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ನಿದ್ದಿನೇ ಆಗಿರಲಿಲ್ಲ. ಇಂಥ ನಿದ್ದೆ ನನಗೆ ನಿಮ್ಮ ಮನೆಯಾಗ ಚಾ ಕುಡಿದು ನನಗೆ ಭಾಳ ಆನಂದ ಆಗ್ಯದ, ಭಾಳ ಖುಷಿ ಆಗ್ಯದ. ಇಂಥ ನಿದ್ದೆ ನನಗೆ ಎಂದೂ ಆಗಿರಲಿಲ್ಲ. ಹಾಗಾಗಿ ನಾನು ನಿನಗೊಂದು ವರ ಕೊಡ್ಬೇಕಂತ ಮಾಡೀನಿ. ಯಮ ಯಾರಿಗೆ ಹೇಳಕತ್ತಾನ? ಸಾವುಕಾರಗ. ನಿನಗೊಂದು ವರ ಕೊಡ್ಬೇಕಂತ ಮಾಡೀನಿ. ನೀನಾರ ಭಾಳ ಕೇಳ್ಕೊಂಡು ನನ್ನ ಬಿಡು ಅಂತ ಭಾಳ ಕೇಳ್ಕೊಂಡು, ಆದ್ರೆ ನನಗೆ ನೀನು ಬಿಡೋಕ್ಕಾಗಂಗಿಲ್ಲ. ಲಿಸ್ಟ್ ಒಳಗೆ ಫಸ್ಟ್ ಹೆಸರು ನಿಂದದ. ಏನಂದರಿ ಯಮ? ಇವಂಗೆ ಖುಷಿಯಾಗಿತ್ತು, ಬಿಡ್ತೀನಿ ಅಂದ್ಗಳು ಖುಷಿಯಾಗಿತ್ತು. ಅವ ಏನನ್ಬೇಕಮ್ಮ? ಹೌದು ನೀನು ಬಿಡ್ಬೇಕಾಗ್ಯದ, ಆದ್ರೆ ನಾನು ಬಿಡ್ಬೇಕಂತ ಮಾಡೀನಿ. ನನಗೊಂದು ನೇಮ್ ಅದ, ಲಿಸ್ಟ್ ಇದ್ದ ಪ್ರಕಾರ ನಾ ಹೋಗ್ಬೇಕಂತ ಮಾಡೀನಿ. ಹಾಗಾಗಿ ನಿನಗೆ ವರ ಕೊಡ್ತೀನಿ. ನಾನು ಮ್ಯಾಗಿಂದ ಬರಾಕತ್ತಿದ್ದೆ, ಬ್ಯಾಡ ಈಗ ತಳಗಿಂದ ಮ್ಯಾಗ ಹೋಗ್ತೀನಿ ಅನ್ನವ. ಇವನ ಹೆಸರಲ್ಲಿ ಅದ್ರಿ ಕೆಳಗದ. ಬಿಟ್ಟನ್ರಿ ಅಮ್ಮ. ಹೆಂಗಾರ ಮಾಡಿ ಕರ್ಕೊಂಡು ಹೋಗವ ಅವ. ನಮ್ಮ ಟೈಮ್ ಬಂತಂದ್ರೆ ಮುಗೀತು, ಕರ್ಕೊಂಡು ಹೋಗವ ಅವ. ಈ ಜಗತ್ತಿನೊಳಗೆ ಯಾರಾದರೂ ಮೋಸ ಮಾಡ್ಬೋದು, ಸಾವು ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ. ಆತ ಬಡವ ಇರಲಿ, ಶ್ರೀಮಂತ ಇರಲಿ, ಬಲ್ಲಿದ ಇರಲಿ, ಬಡವ ಇರಲಿ, ಆತ ಯೋಗಿ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ರಾಜಕಾರಣಿ ಇರಲಿ, ಏನೇ ಆಗಿದ್ರೂ ಕೂಡ ಯಮ ಆತನನ್ನು ಸಮಯ ಬಂದ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಮನುಷ್ಯರಾಗಿರ್ತಕ್ಕಂಥವ್ರು ನಾವು ಏನು ಮಾಡಬೇಕಂತ ತಿಳ್ಕೊಂಡ್ರೆ, ನಮ್ಮ ಸಮಯ ಬರೋದ್ರೊಳಗಾಗಿ ಅದರ ಸಂತಿ ಮಾಡಬೇಕು. ಈ ಜೀವನ ಏನು ಅಂತ ತಿಳ್ಕೊಂಡ್ರೆ 3 ದಿನದ ಸಂತೆ, ನಗುತ್ತಾ ಮಾಡಬೇಕು. ಈ ಸಂತಿ ಒಳಗೆ ಏನು ಬೇಕಲ್ಲ ಅದನ್ನು ತಗೊಳ್ಬೇಕು. ನೀವು ನೋಡ್ರಿ ಎಷ್ಟು ಚಂದ 9 ದಿನ ಪುರಾಣ ಕೇಳಿದ್ರಿ, ಪ್ರವಚನ ಕೇಳಿದ್ರಿ. ಕೇಳಿ ನೀವೆಲ್ಲ ಏನು ಸಂತಿ ಮಾಡಿರಿ ಅಂತ ತಿಳ್ಕೊಂಡು ಕೇಳಿದ್ರೆ, ಮಹಾದೇವಪ್ಪನ ಮುತ್ಯನ ಆಶೀರ್ವಾದದ ಸಂತಿಯನ್ನು ನೀವೆಲ್ಲರೂ ಕೂಡ ಮಾಡಿರಿ ಅನ್ನುವಂಥದ್ದನ್ನು ನಾನು ಬಹಳಷ್ಟು ಹೆಮ್ಮೆ ಮುಖಾಂತರ ಹೇಳ್ತೇನೆ. ಹಾಗಾಗಿ ಸಂತೆಯನ್ನು ಮಾಡೋದನ್ನು ಕಲಿಬೇಕು. ಈ ಜೀವನ ಅನ್ನುವಂಥದ್ದು ಬಹಳ ಸುಂದರಮಯವಾಗಿರ್ತದೆ. ಆ ಜೀವನವನ್ನು ಸರಿಯಾಗಿ ಬದುಕೋದನ್ನು ನಾವು ಕಲಿಬೇಕು ಅನ್ನುವಂಥದ್ದನ್ನು ಈ ಸಮಯದೊಳಗೆ ಹೇಳಕ್ಕೆ ಇಚ್ಛಪಡ್ತೇನೆ. ಭಾಳ ಚಂದ ನೀವೆಲ್ಲರೂ ಕೂಡ 9 ದಿನ ಪುರಾಣ ಕೇಳಿರಿ. ಇದರೊಳಗೆ ನಂದೇನಿಲ್ಲರಿ ಹೇಳಿದ್ದು ಎಲ್ಲ ಮಹಾದೇವಪ್ಪ ಮುತ್ಯ ಗುಡಿ ಒಳಗೆ ಕೂತು ಏನು ನುಡಿಸ್ಯಾನ ಅದನ್ನು ನಾನು ನೋಡ್ದೇನಿ. ಅವ ಏನು ಹೇಳ್ಕೊಟ್ಟಾನ ಅದನ್ನ ಹೇಳೇನಿ. ಹೇಳ್ತಾರೆ ಒಂದು ಕಡೆ ಮೈಲಾರದ ಬಸವಲಿಂಗ ಶಿವಗಳು ಹೇಳ್ತಾರೆ, ಗಂಟೆ ಪಿಡಿದರುವ ಟೆಂಟೆನಿಸಲು ನಾದವನು ಮುಂಟೆಲ್ಲ ದೊಡೆದು ತಾನಾಗಿಯೇ ನುಡಿಯುದುಂಟೆ ಶ್ರೀ ಗುರುವೇ ಕೃಪೆಯಾಗು. ಗುಡಿ ಒಳಗೆ ಗಂಟೆ ಇರ್ತದಲ್ಲ, ಗುಡಿ ಒಳಗೆ ಗಂಟೆ ಎಂದರೆ ತಾನಾಗ ಬಾರಿಸಿದ್ದು ನೋಡ್ರಿ ನೀವು? ಇಲ್ಲಲ್ಲ, ಅದನ್ನು ಯಾರಾದರೂ ಬಾರಿಸ್ಬೇಕು, ಅವಾಗ ಮಾತ್ರ ಗಂಟೆ ಬಾರ್ತದೆ, ನುಡಿತದೆ. ಹಾಗೆ ನಾನೂ ಕೂಡ ಒಂದು ಗಂಟೆ ಇದ್ದಂಗೆ ಒಳ ಕುಂದಿರುವಂಥ ಮಹಾದೇವೇಶ್ವರ ಮುತ್ಯ ಏನು ನುಡಿಸಿದ್ದಾನೆ ಅದನ್ನು ನುಡಿದಿದ್ದೇನೆ. ನನ್ನ ಸ್ವಂತ ವಾಕ್ಯಗಳು ಏನೂ ಇಲ್ಲ ಅನ್ನುವಂಥ ಮಾತುಗಳನ್ನು ಈ ಸಮಯದೊಳಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಏನು ಹೇಳ್ಬೋದು ಅಂತ ತಿಳ್ಕೊಂಡು ಕೇಳಿದ್ರೆ, ಇಷ್ಟೆಲ್ಲ 9 ದಿನ ನಾ ಹೇಳೋದಾತು, ನೀವು ಕೇಳೋದಾತು. ಅದ್ರಾಗ ಅರ್ಧ ಸುಮ್ ಕುಂದ್ರಿ ಅನ್ನೋದ ಆತ. ಸುಮ್ ಕುಂದ್ರಿ ಯವ್ವ ಅಂತ ಹೇಳೋದ ಆತ. ಏನಿಲ್ಲ, ನಮ್ಮ ಜೀವನದೊಳಗೆ ನಮ್ಮ ಹಿಂದೆ ಏನೂ ಬರೋದಿಲ್ಲ. ನಾವು ಗಳಿಸಿರುವಂಥ ಸಂಪತ್ತು ಅದು ಅಲ್ಲೇ ಇರ್ತದೆ. ಹೋಗುವಾಗ ಏನನ್ನು ಕೂಡ ಒಯ್ಯೋದಿಲ್ಲ. ಈ ಭೂಮಿ ಮ್ಯಾಗ 3 ಮಂದಿ ಅದಾರ ರೀ, 3 ಮಂದಿ ಗೆಳೆಯರು ಇರ್ತಾರೆ. ಒಬ್ಬಗೆ ಏನಾತಂದ್ರೆ ಕೇಸ್ ಬಂತು ರೀ ಕೋರ್ಟ್ನೊಳಗೆ. ಏನು ಬಂತು? ಕೇಸ್ ಬಂತು. ಕೇಸ್ ಬರೋಣ ಅವ ಅಂತಾನ ಸಾಕ್ಷಿ ಬೇಕಲ್ಲ. ಈಗ ಕೋರ್ಟ್ನಾಗ ಅಂದ್ರೆ ಸಾಕ್ಷಿ ಬೇಕಿಲ್ಲ ರೀ, ಸಾಕ್ಷಿ ಬೇಕಲ್ಲ. ಸಾಕ್ಷಿ ಬೇಕಂದ್ಗಳೇ ಅವಂಗೊಬ್ಬ 3 ಮಂದಿ ದೋಸ್ತರಿದ್ರು, ನೋಡಿದ್ರು ಪಾಪ ಅವರು. ಅವಂದ ದೋಸ್ತರಿಗೆ ಹೋಗಿ ಹೇಳಿದ, ಗೆಳೆಯ ಹಿಂಗೆ ಕೋರ್ಟ್ ಒಳಗೆ ನ್ಯಾಯ ಬಂದದ, ನೀ ಬಂದು ಸಾಕ್ಷಿ ಹೇಳ್ಬೇಕಂದ. 3 ಮಂದಿ ಗೆಳೆಯರಿಗೆ. ಎಂಥವ್ರಿದ್ರು ಗೊತ್ತನ್ರಿ 3 ಮಂದಿ ಗೆಳೆಯರು? ಎಂಥವ್ರಿದ್ರು ಗೊತ್ತಾ 3 ಮಂದಿ ಗೆಳೆಯರು? ಅದ್ರಾಗ 1ನೇ ಗೆಳೆಯ ಕಡೆ ಹೋಗ್ತಾನ, ಹೋಗಿ ಕೇಳ್ತಾನ, ಇಲ್ಲೋ ಕೋರ್ಟಿಗೆ ಬಂದು ನ್ಯಾಯ ಹೇಳ್ಬಾ ಅಂದ. ಅವ 1ನೇ ಗೆಳೆಯ ಏನಂದು ಗೊತ್ತನ್ರಿ? ಅವ ಅಂತಾನ,
ಹೌದು, ಸತ್ಯ ನನಗೆ ಗೊತ್ತದ, ನಾನು ನ್ಯಾಯ ಹೇಳಬೇಕಾಗಿತ್ತು, ನಾನು ಸಾಕ್ಷಿ ಕೊಡಬೇಕಾಗಿತ್ತು, ಆದರೆ ನಂದೊಂದು ಷರತ್ತದ ಅನ್ನವ. ಯಾರೀ? ಒಂದೇ ಗೆಳೆಯ. ನನ್ನೊಂದು ಷರತ್ತದ ಅಂದ. ಏನು ಷರತ್ತು? ನಾನಂತರೂ ಎಲ್ಲಿಗೆ ಬರಂಗಿಲ್ಲ ನೋಡ್ರಿ ಅಂದ. ಬೇಕಾದ್ರೆ ಕೋರ್ಟ್ದವ್ರು ಬಂದು ನನಗೆ ಕೇಳಿ, ನಾ ಹೇಳ್ತೀನಿ, ನಾ ಮನೆ ಬಿಟ್ಟು ಎಲ್ಲಿಗೆ ಬರಂಗಿಲ್ಲ, ನಾ ಇಲ್ಲೇ ಇರಮ್ಮ ಅಂದ. ಮತ್ತು ನ್ಯಾಯ ಹೇಳ್ಬೇಕಂದ್ರೆ ಕೋರ್ಟಿಗೆ ಹೋಗ್ಬೇಕಿಲ್ರಿ, ಸಾಕ್ಷಿ ಹೇಳ್ಬೇಕಂದ್ರೆ ಕೋರ್ಟಿಗೆ ಹೋಗ್ಬೇಕಿಲ್ರಿ. ಇವ ಏನು ಕೆಲಸ ಆಗಲ್ಲ ಅಂತ ಮತ್ತೆ ಎರಡನೇ ಗೆಳೆಯನ ಕಡೆ ಹೋದ. ಎರಡನೇ ಗೆಳೆಯನ ಕಡೆ ಹೋಗಿ ಕೇಳ್ತಾನೆ, ನೀ ಯಾರ ಬಂದು ಕೋರ್ಟ್ ಒಳಗೆ ಸಾಕ್ಷಿ ಹೇಳ್ತೇನಪ್ಪ ಅಂದ. ಅಂದನ ಎರಡನೇ ಗೆಳೆಯ ಹೇಳ್ತಾನೆ, ಹೌದಪ್ಪ, ನೀ ನನಗೆ ಭಾಳ ಒಳ್ಳೇದು ಮಾಡಿ, ನನಗೆ ಭಾಳ ಕಷ್ಟಪಟ್ಟು ನನಗಾಗಿ ಭಾಳಷ್ಟು ನೀನು ಕೊಟ್ಟು ಬಿಟ್ಟಿದ್ದಿ, ನಿನಗಾಗಿ ನಾ ಸಾಕ್ಷಿ ಹೇಳ್ತೀನಿ ಅಂದ. ಆದರೆ ನನ್ನೊಂದು ಷರತ್ತು ಅಂದವ. ಏನು ಹೇಳ್ರಿ ಷರತ್ತು? ಅವ ಏನು ಷರತ್ತು ಹಾಕ್ತಾನೆ ಅಂತಂದ್ರೆ, ಒಂದನೇದವ ಗೆಳೆಯ ಹೇಳಿದ್ದ, ನಾ ಎಲ್ಲಿಗೆ ಬರಂಗಿಲ್ಲ, ಬೇಕಾದ್ರೆ ಇಲ್ಲೇ ಬಂದು ಕೇಳ್ಕೊಂಡು ಹೊಳ್ಳಿ ಅಂತ ಹೇಳಿದ್ದ. ಎರಡನೇ ಗೆಳೆಯ ಹೇಳ್ತಾನೆ, ನಾನು ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ, ಮನೆಗೆ ಬಂದು ಕೇಳ್ಕೊಂಡು ಹೋರಿ ಅಂದ. ಮನೆ ಬಾಕ್ಲ ಮಠ ಬರ್ತೀನಿ ಅಷ್ಟ ನಾನು ಅಂದ. ಮತ್ತು ಕೋರ್ಟಿಗೆ ಬರ್ಬೇಕಲ್ರಿ, ಕೋರ್ಟಿಗೆ ಬರ್ದಾರೆ ನ್ಯಾಯ ಹಾಕದನ್ರಿ? ಇಲ್ಲ. ಅವ ಅಂದ, ಇವನ ಕಡೆ ಕೆಲಸ ಆಗಲ್ಲ ಅಂತ ಮೂರನೇ ಗೆಳೆಯನ ಕಡೆ ಹೋದ. ಮೂರನೇ ಗೆಳೆಯ ಕೇಳ್ತಾನೆ, ಏನಂತ? ಅಲ್ಲೋ, ನನಗೆ ಇಬ್ಬರು ಗೆಳೆಯರಿದ್ದರು, ಅವರಿಬ್ಬರು ಗೆಳೆಯರು ಹೇಳ್ಯಾರ, ಒಬ್ಬ ಹೇಳ್ಯಾನ ನಾನು ಎಲ್ಲಿಗೆ ಬರಂಗಿಲ್ಲ, ನನ್ನ ಕಡೆ ಇದ್ದಲ್ಲೇ ಕೇಳ್ಕೊಂಡು ಹೋಗ್ಬೇಕಂತ. ಎರಡನೇ ಗೆಳೆಯ ಹೇಳ್ಯಾನ, ನಾ ಮನೆ ಹೊಸ್ತಲ ಮಟ್ಟ ಅಟ್ಟ ಬರ್ತೀನಿ, ಮುಂದೆ ಬರಂಗಿಲ್ಲ ಅಂತ ಒಬ್ಬ ಗೆಳೆಯ ಹೇಳ್ಯಾನ. ನೀನಾದ್ರೆ ಮೂರನೇ ಗೆಳೆಯ ಅದಿ, ಆಪತ್ ಬಾಂಧವ ಅದಿ, ನನಗಾಗಿ ಎಲ್ಲವನ್ನ ಮಾಡಿದ್ದಿ, ಆದ್ರೆ ಇದೊಂದು ಸಹಾಯ ಮಾಡಬೇಕು, ಕೋರ್ಟಿಗೆ ಬಂದು ನ್ಯಾಯ ಹೇಳ್ಬೇಕಂದ, ಸಾಕ್ಷಿ ಹೇಳ್ಬೇಕಂದ. ಅಂದನ ಇವೇನಂದ, ಹೌದಪ್ಪ, ನೀ ಭಾಳ ಚಲೋ ಅದಿ, ನಿನಗಾಗಿ ನಾ ಇಷ್ಟು ಮಾಡಲಿ ಅಂದ್ರೆ ಹೆಂಗೆ, ನನಗೂ ಕೂಡ ನ್ಯಾಯ ಹೇಳ್ಬೇಕಂತದ, ಸಾಕ್ಷಿ ಹೇಳ್ಬೇಕಂತದ, ಆದ್ರೆ ನಂದೊಂದು ಷರತ್ತದ ಅಂದ. ಅವನು ಷರತ್ತಂದ. ಅವ ಎಲ್ಲಿಗೆ ಬರಂಗಿಲ್ಲ ಅಂತೇಳಿದ್ದ, ಇವ ಮನೆ ಹೊಸ್ತಲ ಮಠ ಬರ್ತೀನಿ ಅಂತೇಳಿದ್ದ. ಇವ ಏನು ಹೇಳ್ತಾನೆ ಅಂತಂದ್ರೆ, ನಾನು ಕೋರ್ಟ್ ಮಠ ಬರ್ತೀನಿ, ಆದ್ರೆ ಕೋರ್ಟಿನ ಒಳಗೆ ಬರಂಗಿಲ್ಲ ಅಂದ. ಇಂಥ ಗೆಳೆಯರು ತೊಗೊಂಡು ಏನು ಮಾಡಿದ್ರಿ? ಹುಚ್ಚರವ್ದಿಲ್ಲ ಅವರು, ಪಕ್ಕನಾ? ಹಂಗೆ ಮಾಡಬಾರ್ದಿಲ್ಲ. ನಾವು ಗೆಳೆಯರನ್ನು ಮಾಡ್ಕೊಳ್ಳೋದಾದ್ರೆ ನಮ್ಮೊಂದಿಗೆ ಬರುವಂಥ ಗೆಳೆಯರನ್ನು ಮಾಡ್ಕೊಳ್ಬೇಕೇ ಹೊರತಾಗಿ ನಮ್ಮ ಸಹಾಯಕ್ಕೆ ಕಷ್ಟ ಕಾಲದಾಗ ಬರದೇ ಇರುವಂಥ ಗೆಳೆಯರನ್ನು ಮಾಡ್ಕೊಳ್ಬಾರ್ದು. ಹೆಂಗೆ 3 ಮಂದಿ ಗೆಳೆಯರ ಉದಾಹರಣೆ ಹೇಳಿದ್ನಲ್ಲ, ಹಂಗೆ ನಮ್ಮ ಜೀವನದೊಳಗೆ ಕೂಡ 3 ಮಂದಿ ಗೆಳೆಯರು ಅದಾರ. ಯಾರು ಗೊತ್ತೇನ್ರಿ? 3 ಮಂದಿ ಗೆಳೆಯರು ಅದಾರ. ನಾವು ಸತ್ತ ಬಳಿಕ ಪರಮಾತ್ಮನ ಹತ್ರ ಹೋಗುವಾಗ ಅದು ಕೋರ್ಟ್ ಇದ್ದಂಗೆ, ಅಲ್ಲಿ ನ್ಯಾಯ ಮಾಡ್ತಾರೆ. ನೀ ಎಷ್ಟು ಪಾಪ ಮಾಡಿ, ಎಷ್ಟು ಪುಣ್ಯ ಮಾಡಿ, ಎಷ್ಟು ಮಂದಿಗೆ ಸಹಾಯ ಮಾಡಿ ಅಂತ ತಿಳ್ಕೊಂಡು ಲೆಕ್ಕವನ್ನು ಮಾಡುವಾಗ, ಇವರೇನು ಮನೆಯೊಳಗೆ ಗೆಳೆಯರು ಇರ್ತಾರೆ ನೋಡ್ರಿ. ಒಂದೇ ಗೆಳೆಯ ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ, ನಾವು ಗಳಿಸಿರುವಂತಹ ಹೊಲ ಮನಿ ಅವು ಎಲ್ಲಿ ಬರಂಗಿಲ್ಲ ರೀ, ಅಲ್ಲೇ ಇರ್ತಾವವು, ಎಲ್ಲಿ ಬರಂಗಿಲ್ಲ. ಒಂದೇ ಗೆಳೆಯ ಅದು ಹೊಲ ಮನಿ ಎಲ್ಲಿಗೆ ಬರಂಗಿಲ್ಲ. ಎರಡನೇ ಗೆಳೆಯ ಯಾವುದು ಗೊತ್ತನ್ರಿ? ಯಾವುದು ಹೇಳ್ರಿ? ಎರಡನೇ ಗೆಳೆಯ ಮನೆ ಒಳಗಿರುವಂಥ ಸಂಪತ್ತು ನಾವು ಗಳಿಸೇ ನೋಡ್ರಿ. ಪೆಂಡಿ ರೊಕ್ಕ ಇಟ್ಟೇವಿಲ್ಲ, ಗಾಂಧಿ ಮುತ್ಯಾನ ಮನೆ ಒಳಗೆ ಇಟ್ಟುಬಿಟ್ಟೇನು ಟಿಜ್ರ್ಯಾಗ. ಎರಡನೇ ಗೆಳೆಯ ಸಂಪತ್ತು ಅದು ಅಂತದ, ನೀ ಸತ್ ಬಳಿಕ ನಾನು ಮನೆ ಹೊಸ್ತಲ ಮಟ್ಟ ಅಟ್ಟ ಬರ್ತೀನಿ, ಮನೆಯಿಂದ ಹೊರಗೆ ಬರಂಗಿಲ್ಲ ಅಂತ ಹೇಳ್ತದ. ಇನ್ನೊಂದು ಸಂಪತ್ತು ಅದು ಗೆಳೆಯ. ಅವ ಎಲ್ಲಿ ಮಠ ಬರ್ತಾನ? ಕೋರ್ಟ್ ಮಠ ಬರ್ತಾನ. ಕೋರ್ಟ್ ಒಳಗೆ ಬರಂಗಿಲ್ಲ. ಯಾರವರು? ಯಾರು? ಇನ್ನೊಬ್ರು ಯಾರು? ಒಂದು ಹೊಲ ಮನಿ, ಇನ್ನೊಂದು ಮನಿ ಒಳಗಿರುವಂಥ ಸಂಪತ್ತು, ಇನ್ನೊಂದು ಎಷ್ಟು ಶಾನೆ ಅದಾರ ನೋಡ್ರಿ ಹುಡುಗರು. ಜೋರ ಚಪ್ಪಳೆ ತಟ್ರಿ ಅವ್ರು. ಒಂದು ಗೆಳೆಯ ಎಲ್ಲಿರ್ತದ ಅಲ್ಲೇ ಇರ್ತದ. ಎರಡನೇ ಗೆಳೆಯ ಮನಿ ಹೊಸ್ತಲ ಮಠ ಬರ್ತದ. ಮೂರನೇ ಗೆಳೆಯ ಕುನಿ ಮಠ ಬರ್ತದೆ ಹೊರತಾಗಿ ಕುನಿ ಒಳಗೆ ಬರಂಗಿಲ್ಲ. ಇವ್ರು ಯಾರೂ ಕೂಡ ನಮ್ಗೆ ಸಹಾಯಕ್ಕೆ ಬರೋಂಗಿಲ್ಲ. ಭಗವಂತನ ಹತ್ರ ಸಹಾಯಕ್ಕೆ ಬರೋದು ಯಾವುದು ಅಂತ ತಿಳ್ಕೊಂಡು ಕೇಳಿದ್ರೆ, ನಾವು ಮಾಡಿರುವಂಥ ಪಾಪ ಪುಣ್ಯ ಮಾತ್ರ ನಮ್ಮ ಸಹಾಯಕ್ಕೆ ಬರ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಸಂತೆಯನ್ನು ಮಾಡಬೇಕು. ಎಂಥ ಸಂತೆ ಮಾಡಬೇಕಂತಂದರೆ ಈ ಲೋಕ ಮೆಚ್ಚಿ ಕೊಂಡಾಡಬೇಕು ಅಂಥ ಸಂತೆಯನ್ನು ಮಾಡಬೇಕು. ಅಂಥ ಸಂತೆ ಒಳಗೆ ಕುದುರೆ ಸಾಲೋಡಿ ಗ್ರಾಮದ ಎಲ್ಲ ಸದ್ಭಕ್ತರು ಗೆದ್ದಿದ್ದೀರಿ ಅನ್ನುವಂಥ ಮಾತುಗಳನ್ನು ಈ ಸಮಯದೊಳಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಹೇಳ್ತಾರೆ ಒಂದು ಕಡೆ, ದೇಹ ಮಣ್ಣಿನ ಪಾಲು, ವಸ್ತ್ರಗಳೆಲ್ಲ ಅಗಸನ ಪಾಲು, ಹೂತಿಟ್ಟ ಧನ ಧರಣಿಯ ಪಾಲು, ಆಸ್ತಿ ಪಾಸ್ತಿಗಳೆಲ್ಲ ಮುಂದೆ ಕುಂತೆ ಅತ್ತವರ ಪಾಲು,
ಮಗ ಹಾಕುವ ಪಿಂಡ ಕಾಗೆಯ ಪಾಲು, ಅರಿಯದ ಜೀವ ಯಮನ ಪಾಲು, ತಾನು ಮಾಡಿದ ಪಾಪ ಪುಣ್ಯ ಮಾತ್ರ ಅದು ತನ್ನ ಪಾಲು. ಹಾಗಾಗಿ ನಮ್ಮ ಪಾಲಿಗೆ ಬರುವಂಥ ಪುಣ್ಯವನ್ನು ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥದ್ದನ್ನು ಈ ಸಮಯದೊಳಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಹಳಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂತು. 9 ದಿನ ನೋಡ್ರಿ, ಭಾಳ ಚಂದ ಬಂತಲ್ಲ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಾ ಈಗ ಹೇಳ್ಕೊತ ಹೋಗ್ತೀನಿ ರೀ ಅವ್ವ, ಜೋರಾಗಿ ಚಪ್ಪಾಳೆ ಹೊಡ್ಕೊತ ಹೋಗ್ಬೇಕು ನೀವೆಲ್ಲ. ಈಗಲ್ಲ ಯವ್ವ, ನಾ ಹೇಳ್ತೀನಿ, ಈಗ ಹೊಡ್ಯಾಕತ್ತೀರಿ ನೀವು. ಈಗ ಹೇಳ್ಕೊತ ಹೋಗ್ತೀನಿ, ಚಪ್ಪಾಳೆ ಹೊಡ್ಕೊತ ಹೋಗ್ಬೇಕು. ಯಾಕೆ ಹೇಳ್ರಿ ನೋಡೋಣ, ನಮಗೊಂದು ಇದು ಅದ, ಯಾರು ನಮಗೆ ಸಹಾಯ ಮಾಡಿರ್ತಾರೆ ನೋಡ್ರಿ ಅವ್ರಿಗೇನು ಹೇಳ್ಬೇಕು? ಧನ್ಯವಾದಗಳನ್ನ ಹೇಳಬೇಕಿಲ್ಲ, ಅಭಿವಂದನೆಗಳನ್ನ ಹೇಳಬೇಕಿಲ್ಲ. ಚಪ್ಪಾಳೆ ಹೊಡೆದು ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಹೇಳೋದು. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮದೊಳಗೆ ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡು ಬಹಳಷ್ಟು ಶ್ರಮದಿಂದಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹಳಷ್ಟು ಕುದುರೆ ಸಾಲೋಡ್ಗೆ ಬೇರೆ ಅಲ್ಲ, ನಮ್ಮ ಜೇರಟ್ಗಿ ಮಠ ಬೇರೆ ಅಲ್ಲ. ಕುದುರೆ ಸಾಲೋಡ್ಗಿ ಮಠ ಒಂದೇ, ನನ್ನ ಜೇರಟ್ಗಿ ಮಠನೂ ಒಂದೇ ಅಂತ ತಿಳ್ಕೊಂಡು ಇಲ್ಲಿ ಬಹಳಷ್ಟು ಶ್ರಮಿಸಿರುವಂತಹ ಪರಮ ಪೂಜ್ಯರಾಗಿರುವಂಥ ಶ್ರೀಮನ್ನಿರಂಜನ ಪರಮ ಸ್ವರೂಪಿ ಮಹಾಂತ ಮಹಾಸ್ವಾಮಿಗಳವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಅದೇ ರೀತಿ ನಮಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಪರಮ ಪೂಜ್ಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸ್ರಿ. ಇಲ್ಲಿ ನಾ ಪುರಾಣಕ್ಕೆ ಬಂದೆ ನೋಡ್ರಿ, ಇಲ್ಲಿಗೆ ಪುರಾಣಕ್ಕೆ ಬಂದೇನಿಲ್ಲ ನಾನು. ಪುರಾಣಕ್ಕೆ ಬರೋಕ್ಕೆ ಕಾರಣ ಯಾರು ಗೊತ್ತೇನು? ನನಗೆ ಆ್ಯಕ್ಚುಲಿ ಇಲ್ಲಿ ನನಗೆ ನಮ್ಮ ಆತ್ಮೀಯ ಸ್ನೇಹಿತರವರು, ನಾವು ಅವರು ಶಿವಮಂದಿರದಾಗ ಭಾಳ ಕೂಡಿ ಕಲ್ತೇವೆ. ಸುಮಾರು ಒಂದು 5-6 ವರ್ಷಗಳ ಕಾಲ ಒಟ್ಟಿಗೆ ಕೂಡಿ ಬೆಳೆದೇವಿ. ಬಹಳಷ್ಟು ಕರುಣಾಮೂರ್ತಿಗಳು, ಕ್ರಿಯಾಶೀಲರು, ಬಹಳಷ್ಟು ತಮ್ಮ ವಾಕ್ಚಾತುರ್ಯದಿಂದ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಾರವರು. ಇಲ್ಲಿಗೆ ಪುರಾಣಕ್ಕೆ ಬರಬೇಕು, ಪ್ರವಚನಕ್ಕೆ ಬರಬೇಕಂದ್ರೆ ಅವರೇ ಕಾರಣೀಕರ್ತರು. ನನ್ನ ಹಾವೇರಿಯಿಂದ ಇಲ್ಲಿ ಕರ್ಕೊಂಡು ಬಂದಾರಿ. ಎಲ್ಲಿ ಮಠ? ಹುಣಸಾಳ ಮಠ. ಈಗ ಕರ್ಕೊಂಡು ಹೋಗೋರು ಅವರ ನನ್ನ ಬಹಳಷ್ಟು ಕರುಣಾಮೂರ್ತಿಗಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರಬೇಕಂತಂದರೆ ಮೂಲ ಕಾರಣೀಕರ್ತರು ಅವರದರ. ಅವರಿಗೊಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಅದೇ ರೀತಿ ಕರೆಸಿದವರಾಯಿತು, ನಮ್ಗೆ ಆಶೀರ್ವಾದ ಮಾಡಿದವರಾಯ್ತು. ಇನ್ನು ಪ್ರವಚನಗಾರರು ಅಂತಂದ್ರೆ ನಮ್ಗೆ 2 ಕೈ ಅದಾವ್ರಿ, ಅದಾವಿಲ್ಲ 2 ಕೈ, ಒಂದು ಎಡಗೈಯ ಒಂದು ಬಲಗೈಯ. ಪ್ರವಚನಗಾರಿಗೆ 2 ಕೈ ಯಾವ ಗೊತ್ತಾನ? ಅವರಿಬ್ಬರಿಲ್ಲ ಅಂದ್ರೆ ನಮ್ಮ ಕೆಲಸನೇ ಇಲ್ಲರಿ ಏನು. ನೋಡ್ರಿ, ನನ್ನಕ್ಕಿನ್ನ ನಿಮ್ಕಿನ್ನ ಮುಂಚೆಗೆ ಬರ್ತಾರೆ ಅವರಿಬ್ಬರು, ಹೌದಿಲ್ಲ? ಬರ್ತಾರಿಲ್ಲ ಯವ್ವ? ಹ್ಞೂರನ್ರಿ. ನಮ್ಮಕ್ಕಿನ್ನ ನಿಮಗಿನ್ನ ಮುಂಚೆಗೆ ಬರ್ತಾರೆ. ಬಂದು ಭಾಳಷ್ಟು ಅದ್ಭುತವಾಗಿ ಸಂಗೀತ ಸೇವೆಯನ್ನು ಮಾಡಿದ್ದಾರೆ. ಖ್ಯಾತ ಗವಾಯಿಗಳಾಗಿರುವಂತಹ ಪುಟ್ಟರಾಜ್ ಕೆರೆಸೂರವರು ಹಾಗೂ ಬಾಲಾಜಿ ಕಟ್ಟಿ ಸಂಗಾವಿಯವರು ಬಹಳಷ್ಟು ಅದ್ಭುತವಾಗಿ ಸೇವೆ ಮಾಡಿದ್ದಾರೆ. ಅವರು ಸಂಗೀತ ಇಷ್ಟ ಆಗಿರೋ ಜೋರಾಗಿ ಚಪ್ಪಾಳೆ ತಟ್ರಿ ನೋಡೋಣ. ಇಷ್ಟ ಆಗೈತೆ ನಿಮ್ಗೆ? ಇಷ್ಟ ಆ ಕಡೆ ಆಗಿಲ್ಲ ಅನ್ಸುತ್ತಾ? ಆ ಕಡೆ ಭಾಗಕ್ಕೆ ಆಗೈತಿಲ್ಲ ಯವ್ವ? ಜೋರಾಗಿ ಚಪ್ಪಾಳೆ ತಟ್ರಿ ಅವ್ರಿಗೊಂದು. ಇನ್ನು ಹೇಳ್ಕೊತ ಹೋಗ್ತೀನಿ, ಎಲ್ಲರಿಗೂ ಹೊಡ್ಕೊತ ಹೋಗ್ಬೇಕು ನೋಡ್ರಿ. ಇನ್ನು ಬರೇ ಹೇಳೋರಾತು, ಹಾಡೋರಾತು. ಈಗ ಇದಕ್ಕೇನು ಕರೀತಾರಿ? ಮೈಕ್. ಕನ್ನಡದಾಗ ಏನಂತಾರೆ? ಧ್ವನಿವರ್ಧಕ. ನನಗೆ ಎಷ್ಟು ಮಂದಿಗೆ ಹೇಳ್ಬೇಕಂದ್ರೆ ಆಗಂಗಿಲ್ಲ. ಇದಕ್ಕೇನು ಬೇಕು? ಮೈಕ್ ಬೇಕು. ಮೈಕ್ ಸೇವೆಯನ್ನು ಭಾಳಷ್ಟು ಅದ್ಭುತವಾಗಿ, ಎಷ್ಟಾದರೆ ಅವನು ಎಷ್ಟು ಉಳಿದ್ರು ಕೂಡ ಕಡಿಮೆ, ಅಂತಹ ಅದ್ಭುತವಾಗಿ ಮೈಕ್ ಸೇವೆಯನ್ನು ಮಾಡಿದ್ದಾನೆ. ಆತನಿಗೂ ಕೂಡ ಒಂದು ಜೋರಾಗಿ ಹೊಡ್ರಿ. ಮತ್ತು ಎದ್ದೋಗಿ ಹೊಡೆದಿರಿ, ಅಲ್ಲೇ ಕುಂತಲ್ಲೇ ಹೊಡ್ರಿ, ಚಪ್ಪಾಳೆ ಹೊಡ್ರಿ. ಮೈಕ್ ಸೇವೆ ಆತು. ಇನ್ನು ಕಮಿಟಿಯವ್ರು ನೋಡ್ರಿ, ನಿಮಗಾಗಿ ಒಂದಿನ ಕಬಡ್ಡಿ, ಒಂದಿನ ನಾಟಕ, ಒಂದಿನ ಏನು ಡೊಳ್ಳಿನ ಪದ, ಎಷ್ಟು ನಿಮಿಷಲ್ಲೊಂದು ದುಡ್ದಾರ ನೋಡ್ರಿ. ಅವ್ರ ಮನ್ಯಾಗ ಅವ್ರ ಮಕ್ಕಳಿಗೆ ಕಾಳಜಿ ಮಾಡಲ್ಲ ಅವರು. ಮಠದಾಗ ಇಲ್ಲಿ ಬಂದು ಉಣ್ಣುವಂಥ ಪ್ರತಿಯೊಬ್ಬ ಭಕ್ತನು ಕೂಡ ಮಹದೇಶ್ವರ ಮುತ್ಯ ಅಂತ ತಿಳ್ಕೊಂಡು ಅವರೆಲ್ಲರೂ ಕೂಡ ನಿಮ್ಮ ಸೇವೆ ಮಾಡಿದ್ದಾರೆ. ಅವರಿಗೂ ಕೂಡ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಇವರೆಲ್ಲರೂ ಆತು. ಇವರೆಲ್ಲರಿಗಿನ್ನ ಮುಂಚೆ ಕೆಲವೊಬ್ರು ಬಂದು ಕಸ ಹೊಡಿತಾರೆ ನೋಡ್ರಿ. ಎಲ್ಲರೂ ಇದನ್ನು ಕಸ ಹೊಡೆದಾರಿಲ್ಲ?
ಸೇವೆ ಮಾಡ್ಯಾರಿಲ್ಲ. ನೀವು ಬಂದವರು ಒಂದು ಕಡ್ಡಿ ಎತ್ತಿ ಹಾಕಂಗಿಲ್ಲ ನೀವು ವಾಪಸ್, ಹಂಗೆ ಎದ್ದು ಹೋಕ್ಕಿರಿ. ಕುರುಕುರಿ ತಿಂದು ಹಾಳಿ ತಿಂದು ಇಲ್ಲೇ ಕಾಲಾಗಿನ ಕಸ ಜಾಡಿಸಿ ಹೋಗ್ಕಿರಿ. ಬಹಳಷ್ಟು ಸೇವೆಗಳನ್ನು ಮಾಡಿದ್ದಾರೆ. ನಮ್ಮ ಅಡುಗೆ ಮಾಡುವಂಥವ್ರಾಗಿರ್ಬೋದು, ಅಲ್ಲಿ ನಮ್ಮ ಗುರುಭವನದೊಳಗೆ ಸೇವೆಯನ್ನು ಮಾಡಿರುವಂಥವ್ರಾಗಿರ್ಬೋದು, ಎಲ್ಲರಿಗೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಇನ್ನು ಬಾರಿಸೋರಾತ್, ಹೇಳೋರಾತ್, ಸೇವೆ ಮಾಡೋರಾತ್, ಇವರೆಲ್ಲರೂ ಎದ್ರ ಸಲ ಮಾಡ್ಯಾರಿ? ಯಾರ ಸಲ ಮಾಡ್ಯಾರ? ಕರೆಕ್ಟ್ ಹೌದಲ್ಲ? ನೀವೆಲ್ಲ ಭಾಳ ಚಂದ ಪುರಾಣ ಕೇಳಿರಿ. ಯಾಕಂತಂದ್ರೆ ಹಿಂಗೆ ಒಬ್ಬ ರಾಮಾಯಣ ಹೇಳಕ್ಕೆ ಹೋಗಿದ್ದೀನಿ ರೀ ಒಂದು ಕಡೆ. ಏನು ಹೇಳಕ್ಕೆ